ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ತೇಜಸ್. ನಾನು ಫಸ್ಟ್ ಟೈಮ್ ಈ ಥರ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಬಟ್ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಪ್ಪ ಅಂತಂದರೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಗೋವಾ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ನಾನು ಸುಮಾರು ಸರಿ ಗೋವಾ ಹೋಗಿ ಬಂದಿದ್ದೀನಿ. ಬಟ್ ಈ ಸರಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ, ನಾವು ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೀವಿ. ಲೇಟ್ ಮಾಡೋದು ಬೇಡ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ ನಾಗೇಶ್ ಬಂದ ಹೊಸಕೋಟೆ ಬಸ್ ಸ್ಟ್ಯಾಂಡ್ವರೆಗೂ ಕರ್ಕೊಂಡು ಹೋಗೋಕ್ಕೆ. ಹೊಸಕೋಟೆಯಿಂದ ದೇವನಹಳ್ಳಿವರೆಗೂ ಬಸ್ಸಲ್ಲಿ ಬಂದು ದೇವನಹಳ್ಳಿಯಿಂದ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಎಂಟರ್ ಆಗ್ತಾ ಇದೀವಿ ಒಳಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಐತೆ ನೇಚರ್ ಎಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಒಳಗೆ ಬಿಟ್ರು. ಇಲ್ಲಿ PNR ನಂಬರ್ ಎಲ್ಲ ಹಾಕಿ ಆನ್ ಬೋರ್ಡಿಂಗ್ ಟಿಕೆಟು ಮತ್ತು ಬ್ಯಾಗ್ ಟ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು, ಆನ್ ಬೋರ್ಡಿಂಗ್ ಬ್ಯಾಗ್ ಎಲ್ಲ ಹಾಕ್ಸ್ಕೊಂಡು. ಈ ಥರ ಏನು ಸ್ಟಿಕ್ಕರ್ ಹಾಕಿ ಕಳ್ಸೋರು, ಏನು ಹಚ್ಕೋರು ಅಂತ ಹೋಗ್ತಾ ಈಗ ಹಚ್ಕೋತಾರೆ. ಅದೇ ಒಂದು ಸ್ವಲ್ಪ ಸ್ವಿಮ್ ಮಾಡಪ್ಪ. ಈ ಜಾಗದಲ್ಲಿ ನಮ್ಮ ಬ್ಯಾಗಲ್ಲಿ ಇರೋ ಥಿಂಗ್ಸ್ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಮಾಡ್ತಾರೆ. ಇಲ್ಲೇ ಹಾಕಿದ್ದಾರೆ, ಕೈಂಡ್ಲಿ ಟೇಕ್ ಔಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ಸ್ ಮೆಟಲ್ ಐಟಮ್ಸ್ ಪ್ಲೇಸ್ ಇನ್ ದ ಟ್ರೇ ಅಂದ್ಬಿಟ್ಟು ಅವನ್ನೆಲ್ಲ ಸಪ್ರೇಟ್ ಆಗಬೇಕು ಟ್ರೇಗೆ. ಒಳಗೆ ಬಂದೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಬೇಕಾದ್ರೆ ತಗೊಬೋದು. ಚೆಕ್ ಆದಮೇಲೆ ಗೇಟ್ ನಂಬರ್ 33 ಅಂತೆ. 33 ಕಡೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಇನ್ನು 3:20. ಒಳಗೆ ಆನ್ ಬೋರ್ಡಿಂಗ್ ಟೈಮ್ ಬಂದು 5:15 ಅಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಿಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು. ನಮ್ಮದು ಇಲ್ಲಿ IPL ಬೇರೆ ಹಾಕ್ಬಿಟ್ಟವ್ರೆ. ಹಳೆ IPL ಮ್ಯಾಚಸ್ ಎಲ್ಲ ಹೈಲೈಟ್ಸ್ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಬೋದು. ನೋಡಿ, ಏರ್ಪೋರ್ಟ್ ಒಳಗೆ ರಾಮೇಶ್ವರಂ ಕೆಫೆ ಬೇರೆ ಇದೆ. ಫುಡ್ ಏನಾದರೂ ಬೇಕಾದರೆ ಹೋಗಿ ತಿನ್ಬೋದು ಒಳಗೆ. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಷ್ಟೇ. ನೋಡಿ, ಅಂಥ ಚಿಕ್ಕ 4 ವೀಲರು ಅಷ್ಟು ದೊಡ್ಡ ಫ್ಲೈಟ್ನ ಪುಷ್ ಮಾಡಿ ಪಾರ್ಕಿಂಗ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಹುಡುಗರೆಲ್ಲ ಪಾಪ 22-25 ಕರೀತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾವ್ರೆ. 20 ಸೀಟ್ ಎಲ್ಲ ಕರೆದಿದ ತಕ್ಷಣ ಮೂವ್ ಆಗೋದು ಇವ್ರು ಪಾಪ ನೋಡ್ತಾವ್ರೆ. ಫ್ಲೈಟ್ ಒಳಗೆ ಎಂಟ್ರಿ ಆಗಕ್ಕೆ ಮುಂಚೆ ID ಕಾರ್ಡಲ್ಲಿರೋ ನೇಮು ಮತ್ತು ಟಿಕೆಟಲ್ಲಿರೋ ನೇಮು ಎರಡು ಕ್ರಾಸ್ ಚೆಕ್ ಮಾಡ್ತಾವ್ರೆ. ಚೆಕ್ ಮಾಡಿದ್ರು, ID ಕಾರ್ಡು ಮತ್ತು ಪಾಸ್ ಚೆಕ್ ಮಾಡಿ ಒಳಗೆ ಬಿಟ್ಟವ್ರೆ. ಲೈನ್ ಮಾಡ್ಕೊಂಡು ಕ್ಯೂ ಮಾಡ್ಕೊಂಡು ಹೋಗ್ಬೇಕು. ಹೋಗಿ ಚೆಕ್ ಮಾಡಿ ಆಮೇಲೆ ಫ್ಲೈಟ್ ಕಡೆ ಜರ್ನಿ. ನಮ್ಮ ಫ್ಲೈಟ್ ಇನ್ಫಾರ್ಮೇಷನ್ ಇಂಡಿಗೋ 6E309. ನಮ್ಮದು ಝೋನ್ 2. Please take your seat and keep the aisle clean.
ವಾವ್, ಕರೆಕ್ಟ್ ವಿಂಗ್ಸ್ ಹತ್ರನೇ ಕೊಟ್ಬಿಟ್ಟು ನಮ್ ಸೀಟು. ನಾನು ನೋಡ್ಕೊಂಡೇ ಇಲ್ಲ. ಚೆನ್ನಾಗೈತೆ ವ್ಯೂ, ಸೂಪರ್. ನಾವೆಲ್ಲ ಈ ಸೀಟು, ನಮ್ಮ ಹುಡುಗನು ಲಾಸ್ಟ್ ಕಿಟಕಿ ಕಡೆ ಕುತ್ಕೊಂಡವನೆ. ಬೇಜಾರು ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟವನೆ. As all of you are sitting next to the human axis, so we will be needing to open this at the time of the Thank you so much. The instructions to open these axis are mentioned here. Please remain. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಮರ್ಜೆನ್ಸಿ ಟೈಮಲ್ಲಿ ನಾವೇನು ಮಾಡಬೇಕು ಅಂದ್ಬಿಟ್ಟು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೇಫ್ಟಿ ಇನ್ಸ್ಟ್ರಕ್ಷನ್ ಕಾರ್ಡ್ ಅಂದ್ಬಿಟ್ಟು ಎಲ್ಲ ಕಡೆ ಎಲ್ಲ ಸೀಟಲ್ಲೂ ಒಂದೊಂದು ಇಟ್ಟಿದ್ದಾರೆ. ನೋಡ್ಕೊಡಿ, ಏನೇನು ಯೂಸ್ ಮಾಡಬಾರ್ದು, ಮತ್ತೆ ಟೇಕ್ ಆಫ್ ಆದ್ಮೇಲೆ ಯಾವ್ಯಾವ ತರ ಸೀಟ್ ಬೆಲ್ಟ್ ಹಾಕೊಬೇಕು, ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅಂದ್ರೆ ಆಕ್ಸಿಜನ್ ಮಾಸ್ಕ್, ಅಂದ್ರೆ ಎಮರ್ಜೆನ್ಸಿ ಆಕ್ಸಿಜನ್ ಮಾಸ್ಕ್ ಇದೆ, ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತಾನು ಕೊಟ್ಟಿದ್ದಾರೆ. ಮತ್ತೆ ಲೈಫ್ ಜಾಕೆಟ್ಸ್ ಆಫ್ ಇನ್ಫೆಂಟ್ಸ್ ಆರ್ ಅವೈಲೇಬಲ್ ಆನ್ ಬೋರ್ಡ್, ಆಸ್ಕ್ ಕ್ರೀ ಫಾರ್ ಅಸಿಸ್ಟೆಂಟ್, ಅಂದ್ರೆ ಗೊತ್ತಾಗಿಲ್ಲ ಅಂತ ಅಸಿಸ್ಟೆಂಟ್ ನ ಕೇಳ್ಕೊಂಡು ಲೈಫ್ ಜಾಕೆಟ್ ಹೆಂಗ್ ಯೂಸ್ ಮಾಡಬೇಕು ಅಂತಾನು ಕೊಟ್ಟಿದ್ದಾರೆ. ಮತ್ತೆ ಲೀವಿಂಗ್ ದ ಏರ್ಕ್ರಾಫ್ಟ್ ಓವರ್ ಎಕ್ಸಿಟ್ ಅಂತ ಹೆಂಗ್ ಯೂಸ್ ಮಾಡಬೇಕು, ಇನ್ಫಾರ್ಮೇಶನ್ ಎಲ್ಲ ತಿಳಿಸಿದ್ದಾರೆ. ಪ್ರತಿ ಸೀಟಲ್ಲೂ ಒಂದೊಂದು ಇಟ್ಟಿದ್ದಾರೆ. 55 minutes from takeoff to landing. With me is Captain Aditya as the second in command. And in the cabin I have Miss Nidhika, who is assisted by Avantika, Khushi, Anita and Priyansh. They'll be looking at your safety and comfort. Sit back, relax and enjoy this flight. Thank you for choosing India by Indigo. ವಾವ್, ಫ್ಲೈಟ್ ಮೂವ್ ಆಯ್ತು. ಒಳ್ಳೆ ಫೀಲಿಂಗ್ ಇದೆ. ರಿವರ್ಸ್ ಹೊಡಿತಾವ ಅವ್ರೆ. ನಿಮ್ಗೂ ತೋರಿಸ್ತೀನಿ ನೋಡಿ. ಅಣ್ಣ ಹೊಡೆದ್ರು ರಿವರ್ಸ್. ಸೇಫ್ಟಿ ಜಾಕೆಟ್ ಹೆಂಗ್ ಯೂಸ್ ಮಾಡಬೇಕು ಅಂತ ಹೇಳ್ತಾವ್ರೆ. सामने से बगल में डालें और एडजस्ट करें। रक्षा जैकेट को खुलाने के लिए लाल टैब्स या टैब को ऐसे खींचें और अधिक खुलाने के लिए इन लाल नलियों या नली से वाह, सेफ्टी जैकेट की द्वार के बाहर निकलने से बिल्कुल पहले आप रक्षा जैकेट में हवा भरें। यदि आप ओवर विंग द्वार से बाहर निकल रही हैं, तो रक्षा जैकेट में हवा बाहर निकलने के बाद ही भरें। अगर विमान में स्लाइड्स या स्लाइड राफ्ट्स लगे, तो बाहर निकलते ही आप निकटतम राफ्ट पर चढ़ जाएं। विमान ಮುಂದೆ ಆ ಫ್ಲೈಟ್ ಇದೆ, ಆ ಟೇಕ್ ಆಫ್ ಆಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಫ್ಲೈಟ್. ಅಂದ್ರೆ ನಾವು ಸ್ಟಾರ್ಟಿಂಗು ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಬ್ಯಾಗ್ಸ್ ಎಲ್ಲ ಹಾಕಿರ್ತೀವಲ್ಲ, ಆ ಬ್ಯಾಗ್ಸ್ನೆಲ್ಲ ತಂದು ಇಲ್ಲಿ ಹಾಕಿರ್ತಾರೆ. ಇಲ್ಲಿ ಪಿಕ್ ಮಾಡ್ಕೊಬೋದು. ನಮ್ಮ ಚೆಕಿನ್ ಬ್ಯಾಗ್ಸ್ ಎಲ್ಲ ಇಲ್ಲೇ ಬರ್ತವೆ. ನಮ್ಮ ಚೆಕಿನ್ ಬ್ಯಾಗ್ಸ್ ಎಲ್ಲ ತಂದು ಇಲ್ಲಿ ಹಾಕಿರ್ತಾರೆ. ನಾವು ಫ್ಲೈಟಿಂದ ಇಳ್ಕೊಂಡ್ ಬಂದಿದ್ದಾದ್ಮೇಲೆ ಇಲ್ಲಿ ಬಂದು ಪಿಕ್ ಮಾಡ್ಕೊಬೋದು. ಎಲ್ಲರೂ ವೆಯ್ಟ್ ಮಾಡ್ತಾ ಅವರೇ ಪಿಕ್ ಮಾಡ್ಕೊಳಕ್ಕೆ ಅವ್ರವ್ರ ಬ್ಯಾಗ್ಗೆ.
ನನ್ನ ಬ್ಯಾಗ್ ಬರ್ತಾ ಐತೆ. ಬಂತು 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 ನನ್ನ ಬ್ಯಾಗ್. ಬಂತು ನನ್ನ ಬ್ಯಾಗ್, ಕ್ಯೂಟ್ ಬ್ಯಾಗ್. ಕೊನೆಗೂ ನಮ್ಮ ಹುಡುಗಂದು ಬಂತು ಕಾದು ಎತ್ಕೊಂಡ ಅವನೇ. ಎಸ್, ನಮ್ಮ 3 ಬ್ಯಾಗ್ಲು ಕಲೆಕ್ಟ್ ಮಾಡ್ಕೊಂಡ್ವಿ. ಬನ್ನಿ ನೆಕ್ಸ್ಟ್ ಗೋವಾ ತೋರಿಸ್ತೇನೆ ನಿಮ್ಗೆ. ಗೋವಾ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಒಳಗಿನ ಡ್ರಿಂಕ್ಸ್ ಎಲ್ಲ ಇಟ್ಬಿಟ್ಟವ್ರೆ. ಬಂದಿದ ತಕ್ಷಣ ಕುಡಿದು ಸಾಯ್ಲಿ ಅಂತ. ಅವನೇನು ಹೇಳ್ತಾವ ನೋಡಿ, ನಾನ್ ಕುಡಿಯಲ್ಲಪ್ಪ, ತುಂಬಾ ಒಳ್ಳೆಯವನು ಅಂತ ಅವನೇ. ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಒಬ್ಬಣ್ಣ ನಿಂತ್ಕೊಂಡಿದ್ರು ಸೆಕ್ಯೂರಿಟಿ, ಅವ್ರನ್ನ ಕೇಳಿದೆ ಬಸ್ಸಲ್ಲಿ ಸಿಗ್ತವೆ ಅಂತ. ತೋರ್ಸರು ಲೆಫ್ಟ್ ಸೈಡ್ ಐತೆ, ಸ್ವಲ್ಪ ಬೇಗ ಹೋಗಿ ಟೈಮ್ ಆಗ್ಬಿಟ್ಟೈತೆ ಅಂತ. ಹೋಗ್ತಾ ಇದೀವಿ ಎದ್ದು ಬಿದ್ದು. ನಮ್ ಗೋವಾ ಏರ್ಪೋರ್ಟ್, ಡಬಲ್ ಏರ್ಪೋರ್ಟ್ ಚೆನ್ನಾಗಿತ್ತು. ಇಲ್ಲಿಂದ ಆಚೆ ಹೋಗ್ತಾ ಇದ್ವಿ, ಬೇಗ ಬಸ್ ಪಿಕ್ ಮಾಡ್ಕೊಳೋಣ ಅಂತ. ಬೋರ್ಡ್ ಬೇರೆ ಹಾಕ್ಬಿಟ್ಟವ್ರೆ, ವೆಲ್ಕಮ್ ಟು ಗೋವಾ ಅಂತ. ಕ್ಲೀನ್ ಗೋವಾ, ಗ್ರೀನ್ ಗೋವಾ ಅಂತೆ. ನೈಸ್. ಡಬಲ್ ಏರ್ಪೋರ್ಟ್ ಹತ್ರ ಹೇಳ್ಕೊಂಡು ಸ್ವಲ್ಪ ನಡ್ಕೊಂಡ್ ಬಂದ್ವಿ, ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಅಂತ. ಯಾವುದೋ ಲೋಕಲ್ ಬಸ್ ಬಂತು, ಡೈರೆಕ್ಟ್ ಪಂಜಿ ಕಲ್ಲಂಗುಡ್ ಭಾಗ ಎಲ್ಲ ಸಿಗಲ್ವಂತೆ. ಇಲ್ಲಿ ವಾಸ್ಕೋಡಿಗಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಸಿಗುತ್ತೆ ಬಾ ಅಂತ ಅಂದ. ಲೋಕಲ್ ಬಸ್ಸಲ್ಲಿ ಹತ್ತಿದ್ದೀವಿ, ಬಂದಿದ್ದೀವಿ, ಹೋಗೋಣ ವಾಸ್ಕೋಡಿಗಮ್ಮ, ಈಗ ಅದು ನೋಡ್ಬಿಡೋಣ ಹೆಂಗೈತೆ ಸ್ಪೇಸ್ ಅಂತ. ಅಲ್ಲಿಂದ ಹೊರಡ್ತೀವಿ ಇವಾಗ. ಹೇಳಿದ್ವಿ ವಾಸ್ಕೋಡಿಗಮ್ಮ ಹತ್ರ, ಅವ್ರ ಮುಂದೆ ಯಾವ್ದು ಇನ್ನೊಂದು ಶಾಪ್ ಹೇಳ್ತವ್ರೆ. ಕದಂಬ ಹತ್ರ ಹೋದ್ರೆ ಕಲ್ಲಂಗೂಡು ಸಿಗುತ್ತೆ, ಇಲ್ಲಾಂದ್ರೆ ಪಂಜಿ ಹೋಗ್ಬಿಡಿ, ಪಂಜಿಯಿಂದ ಸಿಗುತ್ತೆ ಅಂತ ಹೇಳ್ತವ್ರೆ. ವಾಕ್ ಮಾಡ್ತಾ ಇದ್ದೀವಿ. ಬಿಸಿ ಹೊಡಿತೈತಪ್ಪ ಇಲ್ಲೆಲ್ಲ, ಎಷ್ಟು ತಣ್ಣಗಿತ್ತು ಬರಬೇಕಾದ್ರೆ. ಇಲ್ಲಿ ತಕ್ಷಣ ಸೆಕೆ ಎಲ್ಲ ಸುರಿತೈತೆ ಇಲ್ಲಿ. ವಾಸ್ಕೋಡಿಯಿಂದ ಪಂಜಿಗೆ ಹೋಗೋ ಬಸ್ ಗೊತ್ತಿದ್ವಿ, ಜಸ್ಟ್ ಈಗ ಮೂವ್ ಆಯ್ತು. ಪರ್ ಹೆಡ್ 30 ರೂಪೀಸ್ ಅಂತೆ. ಅಲ್ಲಿಂದ ಇವಾಗ ಮಾಪ್ಸ ಇಲ್ಲ ಅಂತಂದ್ರೆ ಕಲ್ಲಂಗೋಟು ಭಾಗ, ಯಾವ್ದಾದ್ರು ಒಂದು ಬಸ್ ಹತ್ಕೊಂಡು ಹೋಗ್ಬೇಕು. ಇವಾಗ ಮೂವ್ ಆಗ್ತಾ ಇದೀವಿ. ಬಂದ್ವಿ, ರೀಚ್ ಆದ್ವಿ ಪಂಜಿಮ್ಗೆ. ಈಗ ಇಲ್ಲಿಂದ ಕಲ್ಲಂಗುಟ್ ಬಸ್ ಹುಡುಕ್ಬೇಕು, ಎಲ್ಲೈತೋ ಏನೋ. ಹೋಗ್ತಾ ಇದೀವಿ. ಬಸ್ ಸಿಕ್ಕಿದ್ರೆ ಬೆಟರ್, ಇಲ್ಲ ಅಂತಂದ್ರೆ ಜೀವನ ಕಷ್ಟ ಆಗ್ಬಿಡುತ್ತೆ. ಇವಾಗ ಬಂದ್ವಿ. ಪಂಜಿ ಹತ್ರ ಬಸ್ಸಿಗೆ ವೆಯ್ಟ್ ಮಾಡಿ ಯಾವ್ದು ಬಸ್ ಸಿಗ್ಲಿಲ್ಲ. ಲಾಸ್ಟ್ಗೆ ಕಾರ್ ಬಂತ, ಕ್ಯಾಬ್. ಅವ್ನ್ ಕೇಳ್ದ, ನಾವು 3 ಜನ ಇದ್ವಿ, ಇನ್ನು ಯಾರೋ 3 ಜನ ನಮ್ಮ ಬೆಂಗಳೂರವ್ರೆ ಅನ್ಸುತ್ತೆ. ಟೋಟಲ್ 6 ಜನ, ಒಬ್ಬೊಬ್ರಿಗೆ 200 ರೂಪಾಯಿ ತಗೊಂಡವನ. 200 ರೂಪಾಯಿ 6 ಜನಕ್ಕೆ 1200 ರೂಪಾಯಿ. ಬೀಚ್ ಹತ್ರನೂ ಬಿಟ್ಟಿಲ್ಲ, ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಬೀಚ್ ಕಡೆ. ಇಲ್ಲಿ ರೂಮ್ ಎಲ್ಲ ಹುಡುಕಿ ಸುಸ್ತಾಗ್ಬಿಡ್ತು, ನಡಿಯಕ್ಕಾಗಲ್ಲ, ಇನ್ನು ಹುಡ್ಕಕ್ಕಾಗಲ್ಲ ಅನ್ಬಿಟ್ಟು ಯಾವ್ದೋ ರೂಮ್ ಕೇಳೋಣ ಅಂತ ಬಂದ್ರೆ ಒಂದಿನಕ್ಕೆ 1200 ಹೇಳ್ತಾವನೆ ಕಲ್ಲಂಗುಟ್ ಬೀಚ್ ಹತ್ರ. ನಾವು 2 ದಿನಕ್ಕೆ ಮತ್ತೆ ಮಂಡೇ ಈವ್ನಿಂಗ್ ವರ್ಗೂ ಇರ್ತೀವಿ. ಇವತ್ತು ಬಂದಿರೋದು ಸಾಟರ್ಡೆ ನೈಟು, ಮಂಡೇ ಈವ್ನಿಂಗ್ ವರ್ಗೂ ಇರೋಕ್ಕೆ 2600 ಕೊಡ್ತೀರ ಅಂತ ಹೇಳಿದಿರಿ. ಏನೋ ಪರವಾಗಿಲ್ಲ. ಇದೇ ನಮ್ಮ ರೂಮು, 1200 ರೂಪಾಯಿ ಅಂತ ಇದು. 1200 ರೂಪಾಯಿ ವಾಶ್ರೂಮು ಎಲ್ಲ ಪರವಾಗಿಲ್ಲ, ಬಿಸಿನೀರೆಲ್ಲ ಬರುತ್ತಂತೆ. ಬೆಡ್ ಇಷ್ಟು 3 ಜನಕ್ಕೆ. ರೂಮ್ ಹತ್ರ ಬ್ಯಾಗೆಲ್ಲ ಇಟ್ಬಿಟ್ಟು ಬಂದು ಡಿನ್ನರ್ ಮಾಡ್ಕೊಂಡು ಬೀಚ್ ಹತ್ರ ಬಂದ್ವಿ, ಕಲ್ಲಂಗುಟ್ ಬೀಚ್ ಹತ್ರ. ಬಟ್ ಇವಾಗ ಎಂಜಾಯ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಹೋಗಿ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಬರ್ತೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗೋವಾದಲ್ಲಿ 2ನೇ ದಿನ ಟ್ರಿಪ್ ನಮ್ಮದು. ಈಗ ರೂಮಿಂದ ಬೆಸಿಲಿಕಾ ಬಾಮ್ ಜೀಸಸ್ ಚರ್ಚ್ ಕಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಹೋಗೋಕ್ಕೆ ಮುಂಚೆ ಇನ್ನೂ ಟಿಫನ್ ಮಾಡಿಲ್ಲ, ಹೋಗಿ ಒಳ್ಳೆ ಕಡೆ ಟಿಫನ್ ಮಾಡಿಕೊಂಡು ಅಲ್ಲಿಂದ ಬೆಸಿಲಿಕಾ ಬಾಮ್ ಜೀಸಸ್ ಚರ್ಚ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಸ್ಪೆಷಾಲಿಟಿ ಏನು ವಿಶೇಷ, ಆ ಚರ್ಚಲ್ಲಿ ಏನಂತ ವಿಶೇಷ ಇದೆ ಅಂದ್ಬಿಟ್ಟು ಹೋಗಿ ತಿಳಿಸ್ತೀವಿ, ಬನ್ನಿ. ಓಕೆ,
ಈಗ ಜರ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ನಮ್ಗೆ ಬೈಕ್ ಬೇಕಲ್ವಾ, ಬೈಕ್ ಬೇಕು ಅಂದ್ಬಿಟ್ಟು 2 ಬೈಕ್ ತೊಗೊಂಡಿದ್ದೀವಿ, ರೆಡ್ಡು ಮತ್ತು ಎಲ್ಲ ಫಸಿನೋ. ಅವ್ರು ಹೇಳ್ತಾರೆ 400 ರೂಪಾಯಿ ಅಂತ, ನಾವು 350 ಕೊಟ್ಟು 2 ಬೈಕ್ ತೊಗೊಂಡಿದ್ದೀವಿ. ಬಟ್ ನೀವು ಬಂದರೂ ಅಷ್ಟೇ, ಇಲ್ಲೇನು ಮ್ಯಾಟ್ರು ಅಂತಂದರೆ ಗಾಡಿ ಪೂರ್ತಿ ಸ್ಕ್ರ್ಯಾಚಸ್ ಏನಿದೆ ಪೂರ್ತಿ ಒಂದು ವೀಡಿಯೋ ಮಾಡ್ಕೊಂಬಿಡಿ. ಮತ್ತು ವೀಡಿಯೋ ಮಾಡ್ಕೊಂತೀರ ನೀವು ಹಂಗೆ ಎತ್ಕೊಂಡು ಹೋದರೆ ಅಲ್ಲೇನು ಸ್ಕ್ರ್ಯಾಚಸ್ ಆಗಿರೋದಿಲ್ಲ ತಂದು ನೋಡಿಸ್ಬಿಟ್ಟು ನೀವು ಇವಾಗ ಮಾಡ್ಕೊಂಬಂದಿದ್ದೀರಾ ಹಂಗಂಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ಟು ಅಷ್ಟು ಫೈನ್ ಹಾಕ್ಬಿಡ್ತಾರೆ. ನೀವು ಬಂದರೂ ಅಷ್ಟೇ ನೀಟಾಗಿ ನೋಡಿ ಗಾಡಿ ಏನಿದೆ, 2 ಗಾಡಿ ನಾವು ಹೋಗ್ತಾ ಇರೋದು, 2 ಗಾಡಿನ ವೀಡಿಯೋ ಮಾಡ್ತಾಯಿದ್ದೀವಿ. ನೀವು ಬಂದರೂ ಅಷ್ಟೇ ನೀಟಾಗಿ ಗಾಡಿ ಪೂರ್ತಿ ವೀಡಿಯೋ ಮಾಡಿಕೊಂಡು ಒಂದ್ಸರಿ ಸೇವ್ ಮಾಡ್ಕೊಂಬಿಡಿ. ಯಾಕಂದರೆ ಬಂದಿದ ತಕ್ಷಣ ಅವ್ರೇನು ಹಿಂಗೆ ಸ್ಕ್ರ್ಯಾಚಸ್ ಆಗೈತೆ ಅಂದ್ರೆ ತೋರಿಸ್ಬೋದು, ಪ್ರೂಫ್ ತೋರಿಸ್ಬೋದು, ನೋಡಿ ಹಿಂಗೆ ಮೊದಲೇ ಆಗಿತ್ತು ಅಂತ. ಇಲ್ಲಾಂತಲೇ ತಲೆ ಬೋಡ್ಸ್ಬಿಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಬೈಕ್ಸು ಫಸಿನೋ, ನನಗೆ ರೆಡ್, ನನ್ನ ಫ್ರೆಂಡ್ ನೋಡಿಸ್ತಾನಲ್ಲ ಅವ್ನಿಗೆಲ್ಲ, ಅದಕ್ಕೆ ಅವ್ನು ನೀಟಾಗಿ ಒಂದು ವೀಡಿಯೋ ಮಾಡ್ಕೊತಾವ್ ನೋಡಿ. ನಾನು ಅದಕ್ಕೆ ಇವಾಗ ನಂದು ಮಾಡ್ಕೊತೀನಿ. ಈಗ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಗಾಡಿಯನ್ನು ಎತ್ಕೊಂಡ್ವಿ, ಅದ್ರಲ್ಲಿ ಬರೀ ಅರ್ಧ ಲೀಟರ್ ಹಾಕೊಟ್ಟಿರ್ತಾರಂತೆ ಬೈಕಲ್ಲಿ. ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಬಂದ್ರೆ ಇಲ್ಲಿ ಒಳ್ಳೆ ಕುರೀಸ್ ಅಂತ ಇರ್ತಾರಲ್ಲ, ಹಂಗೆ ತುಂಬಾ ಬಿಟ್ಟವ್ರೆ ಜನ. ಈ ಸುತ್ತಮುತ್ತ ಈ ಕಲ್ಲಂಗುಡಿ ಬೀಚ್ಗೆಲ್ಲ ಇದೇ ಹತ್ರ ಅನ್ಸುತ್ತೆ. ಇದು ಬಿಟ್ಟರೆ ಇನ್ಯಾವ್ದು ಇದ್ದಂಗಿಲ್ಲ, ಜನ ತುಂಬಾ ಬಿಟ್ಟವ್ರೆ. ಬಟ್ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ, 96 ರೂಪಾಯಿ ಪೆಟ್ರೋಲ್ ಪರ್ ಲೀಟರ್ ತುಂಬ್ಕೊಂಡ್ಬಿಟ್ಟವ್ರೆ. ನಾವು ಆವಾಗಿಂದ ವೇಟ್ ಮಾಡಿದೆ, ವಿಡಿಯೋ ಮಾಡಿ ಸ್ವಲ್ಪ ಲೇಟ್ ಆಯ್ತು, ಅಲ್ಕೂ ಇಷ್ಟು ಜನ ಅವ್ರ. ನಮ್ಮ ಗಾಡಿ ನೋಡಿ, ಹೆಲೋ ಎವ್ರಿವನ್, ನಾವಿರೋದು ಈಗ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಹತ್ರ. ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 7 ಏಪ್ರಿಲ್ 1806ರಲ್ಲಿ ಹುಟ್ಟಿದಂತಹ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಎಂಬವರು 1842ರಲ್ಲಿ ಗೋವಾಕ್ಕೆ ಬರ್ತಾರೆ. ಏನಕ್ಕೆ ಬರ್ತಾರಪ್ಪ ಅಂತಂತಂದ್ರೆ ಕ್ರೈಸ್ತ ಧರ್ಮನ ಪ್ರಚಾರ ಮಾಡೋದಕ್ಕೆ. ಸುತ್ತಮುತ್ತ ಇರುವಂತಹ ಕರಾವಳಿ ಪ್ರದೇಶದಲ್ಲೆಲ್ಲ ಕ್ರೈಸ್ತ ಧರ್ಮನ ಪ್ರಚಾರ ಮಾಡ್ತಾರೆ. ಲೈಕ್ ತಮಿಳ್ನಾಡು, ಕೇರಳ ಈ ಸರೌಂಡಿಂಗ್ ಎಲ್ಲ ಪ್ರಚಾರ ಮಾಡಿ 1552ರಲ್ಲಿ ಚೀನಾಗೂ ಹೋಗಿ ಕ್ರೈಸ್ತ ಧರ್ಮನ ಪ್ರಚಾರ ಮಾಡೋಣ ಅನ್ಬಿಟ್ಟು ಜಲಮಾರ್ಗದಿಂದ ಹೋಗ್ಬೇಕಾದ್ರೆ ಸ್ಯಾನ್ಚುವನ್ ದ್ವೀಪದಲ್ಲಿ ಹುಷಾರಿಲ್ಲದೆ ಸಾವನ್ನಪ್ತಾರೆ. ಅಲ್ಲಿ ಸತ್ತಂತ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಎಂಬ ಬಾಡಿನ ತಂದು ಇಲ್ಲಿ ಚರ್ಚ್ ಅಲ್ಲಿ ಇಟ್ಟಿದ್ದಾರೆ. ಸುಮಾರು 500 ವರ್ಷಗಳಾಗಿದ್ದಾವೆ, ಇನ್ನೂ ಕೊಳ್ತಿಲ್ಲ. ಅದ್ರಲ್ಲಿ ಏನು ಕೆಮಿಕಲ್ಸ್ ಏನು ಮಿಕ್ಸ್ ಮಾಡ್ದಿರಾ ಇದುವರೆಗೂ ಇಟ್ಟಿದ್ದಾರೆ, ನಾವು ನೋಡ್ಬೋದು. ಬಟ್ 10 ವರ್ಷಕ್ಕೊಂದ್ಸರಿ ಎಲ್ಲರಿಗೂ ಕಾಣಿಸೋ ತರ ಹತ್ರದಲ್ಲೇ ಇಡ್ತಾರೆ, 10 ವರ್ಷಕ್ಕೊಂದ್ಸರಿ. ಬಟ್ ಈಗನೂ ನೋಡ್ಬೋದು, ಬಟ್ ಸ್ವಲ್ಪ ಮೇಲೆ ಇಟ್ಟಿರ್ತಾರೆ. ಬನ್ನಿ ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಮಾಡೋ ಹಾಗಿಲ್ಲ, ಬಟ್ ನಿಮ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೀವೇನು ನೋಡ್ತಾ ಇದ್ದೀರಲ್ವಾ, ಅದರಲ್ಲೇ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಅವರ ಬಾಡಿ ಇಟ್ಟಿರೋದು. ಮೇಲೆ ಇರೋ ಬಾಕ್ಸ್ ಅದ್ರಲ್ಲಿ ನೋಡಿ ಲೈಟಾಗಿ ಕಾಣಿಸುತ್ತೆ ಬಾಡಿ. ವಿಡಿಯೋ ಇನ್ನೂ ಝೂಮ್ ಮಾಡಿ ತೋರಿಸೋಣ ಅಂದ್ಕೊಂಡೆ,
ಬಟ್ ಅಲ್ಲಿರೋರು ಯಾರು ಬಿಡಲಿಲ್ಲ, ಆಫ್ ಮಾಡು ಮೊಬೈಲ್ ಅಂದರು. ಒಳಗೆಲ್ಲ ವೀಡಿಯೋ ಮಾಡಿದೆ, ಬಟ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ನಿಂತ್ಕೊಂಡಿದ್ರು, ಈ ವಿಡಿಯೋ ಮಾಡಬೇಡಪ್ಪ ಮಾಡಬೇಡ ಅಂತ ಇದ್ರು. ಎಷ್ಟಾಗೈತೆ ಅಷ್ಟು ತೋರಿಸಿದ್ದೀನಿ. ಎಲ್ಲ ಒಳಗೆಲ್ಲ ನೋಡ್ಕೊಂಬಂದ್ವಿ. ಬಟ್ ಏನು ಸ್ಪೆಷಲ್ ಅಪ್ಪ ಅಂತಂದರೆ, ಸುಮಾರು 11 ವರ್ಷ ಟೈಮ್ ತಗೊಂಡು ಕಟ್ಟಿರೋಂಥ ಚರ್ಚ್ ಇದು, ಬೆಸಿಲಿಕಾ ಆಫ್ ಬಾಮ್ ಜೀಸಸ್. ಈಗ ನಮ್ದು ಇಲ್ಲೆಲ್ಲ ಆಯಿತು, ಇದೆಲ್ಲ ತೋರಿಸಿದ್ದೀನಿ. ಈಗ ನಮ್ಮ ಪ್ರಯಾಣ ಫೋರ್ಟ್ ಅಗೋಡ ಕರೆ. ಬನ್ನಿ ತೋರಿಸ್ತೀನಿ. ಪಂಜಿಯಿಂದ ಅಗೋಡ ಫೋರ್ಟ್ಗೆ ಹೋಗೋ ದಾರಿಲಿ ಒಂದು ಫಿಶ್ ಮಾರ್ಕೆಟ್ ಇದೆ, ಮ್ಯಾಂಡೋವೆ ಫಿಶರ್ಮೆನ್ ಮಾರ್ಕೆಟಿಂಗ್ ಅಂತ. ಬನ್ನಿ, ಒಳಗೆ ಯಾವ್ಯಾವ ಥರ ಮೀನಿದೆ ನಿಮಗೂ ತೋರಿಸ್ತೀನಿ. ಅಲ್ಲೆಲ್ಲ ನಿಂತಿರೋ ದೊಡ್ಡ ಗಡುಗಳಲ್ಲಿ ಸಮುದ್ರ ಒಳಗೆ ಹೋಗಿ ಮೀನೆಲ್ಲ ಇಟ್ಕೊಂಡು ಮೀನೆಲ್ಲ ತೆಗ್ದಿದ್ದ ಬಲೆನ ಮಡ್ಸಿಡ್ತಾವ್ರೆ. ದೊಡ್ಡ ಬಲೆನೆ, ಬೇಜಾನ್ ಮೀನು ಸಿಕ್ಕಿರುತ್ತೆ ಅನ್ಸುತ್ತೆ, ಅಷ್ಟು ದೊಡ್ಡ ಬಲೆ ಎಳಿತಾನೆ ಅವ್ರೆ. ಇಲ್ಲಿ ಎಳ್ದು ಇಷ್ಟ ಹಾಕವ್ರೆ, ತುಂಬಾ ದೊಡ್ಡ ಬಲೆನೆ. ಹಿಡ್ಕೊಂಬಂದಿರೋ ಫಿಶ್ನೆಲ್ಲ ತಂದು ಇಲ್ಲಿ ಕ್ರೇಟ್ಗಳೊಳಗೆ ಹಾಕಿ ಮೇಲೆ ಸ್ಕಿಪ್ಸ್ ಎಲ್ಲ ಹಾಕಿ ಬೇರೆ ಕಡೆ ಪಾರ್ಸಲ್ ಮಾಡ್ತಾರೆ. ಫ್ರೆಂಡ್ ಕರ್ಸ್ಬಿಟ್ಟು ಏನೋ ತೋರಿಸ್ತೀನಿ ಅಂತ ತೋರಿಸ್ದ, ನೋಡಿದ್ರೆ ಮೀನ್ ತಿಂತೈತೆ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಅದನ್ನ ತಂದು ತೋರಿಸ್ತವನೆ. ಅಲ್ಲೋಡಿ ತಿಂತಾನೆ ಸತ್ತೋಗ್ಬಿಡೈತೆ ಪಾಪ. ಏನ್ ಫಿಶ್ ಅಂತ ಇದು? ಏನಂತೆ? ಮಾಂಕಿ ಫಿಶ್. ಮಾಂಕಿ ಫಿಶ್ ಅಂತ. ಫಿಶ್ ಮಾರ್ಕೆಟಿಂದ ಡೈರೆಕ್ಟ್ ಬಂದ್ವಿ ಅಗೋಡ ಫೋರ್ಟ್ ಹತ್ರ. ಒಂದೊಂದು ಗಾಡಿಗೆ ಪಾರ್ಕಿಂಗ್ 50 ಅಂತೆ, 2 ಗಾಡಿಗೂ ಸೇರಿ 100 ತಗೊಂಡ್ರು. ಆಮೇಲೆ ಲೈಟ್ ಹೌಸ್ ನೋಡಬೇಕು ಅಂತ ಬಂದರೆ ಇಲ್ಲಿ ಸೆಪ್ರೇಟ್ ಅಂತ 25 ರೂಪಾಯಿ. ಏನೋ ಇಡೀ ಗೋವಾ ಎಲ್ಲ ಜೈಲು ಏನೇನು ಎಲ್ಲ ಬೀಚ್ಗಳೆಲ್ಲ ಕಾಣಿಸ್ತವೆ ಮೇಲೆ ಹೋಗಿ ನೋಡಿದ್ರೆ ಅಂತಂತಂದ್ರು. ಅದೇ ಇವಾಗ ಹೋಗಿ ನೋಡಿದ್ರೇನೆ ಗೊತ್ತಾಗುತ್ತೆ ಏನೇನು ಕಾಣಿಸುತ್ತೆ ಅಂತ. ಬನ್ನಿ ತೋರಿಸ್ತೀನಿ ನಿಮಗೆ.
ಲೈಟ್ ಹೌಸ್ ಗೊತ್ತಷ್ಟೊತ್ತಿಗೆ ಮೈ ಕೈ ಎಲ್ಲ ತ್ಯಾವ ಆಗ್ಬಿಡುತ್ತೆ. ಓ ಇಲ್ಲೋರ್ ಸ್ವಾಮಿ. ಓ ದೂರ್ ಬೇಕಪ್ಪ. ಕಿತ್ತರಲ್ಲಿ ಒನ್ಕೆ ಒಬ್ಬ ಅದಲ್ಲಿ ಇವರೆಲ್ಲ ದೂರ್ ಬರೋಲ್ಲ, ಹಂಗೆ ದೂರ್ಬೇಕು ನಾವಿವಾಗ. ಬನ್ನಿ. ಏನು ಮಾಡೋ ಲೈಟ್ ಹೌಸ್ ಮೇಲೆ ಬಂದ್ವಿ. ಏನು ಎಲ್ಲ ಕಾಣಿಸೋ ಇಡೀ ಗೋವಾನೇ ಅಂತಂದ್ರು. ಬನ್ನಿ ನಿಮ್ಗೂ ಸ್ವಲ್ಪ ತೋರಿಸ್ತೀನಿ ಯಾವ್ಯಾವ ಪ್ಲೇಸು ಅಂತ. ನೋಡಿ ಏನು ಸ್ಟ್ರೈಟ್ ಲೈನ್ ಇದೆ ಬಾರ್ಡ್ರು. ಅದು ಬಂದು ಕಾಂಡೋಲಿಮು, ಕಲಂಗುಟ್ಟು, ಬಾಗ ಆ ಬೀಚ್ ಏರಿಯಾ. ಇದ್ ಕಡೆ ಬಂದೆ ಸಮುದ್ರ ಬಿಟ್ಟು ಮುಂದೆ ಏನೋ ಗೊತ್ತಿಲ್ಲ. सीने को ना पीछे तो पोर्ट्रेट नहीं लेते, पोर्ट्रेट में फोकस खाली आगे पे आता है. ಇಲ್ಲೇನೋ ಇಟ್ಟವ್ರೆ ಏನೋ ನೋಡಕ್ಕೆ, ಅದೇನೋ ನನ್ಗೆ ಕಾಣಿಸೋದ ಗೊತ್ತಿಲ್ಲ. ಬನ್ನಿ ನೋಡೋಣ. ಇದೆಲ್ಲ ನೋಡ್ಬೇ, ಈ ಕಡೆ ಎಲ್ಲ ನೋಡುವಾಗ ಆ ಬೀಚ್ ಆಗಿರೋರೆಲ್ಲ ಕಾಣಿಸ್ತಾರೇನ. ಇಲ್ಲಿಂದ ಅಲ್ಲೇನ್ ಕಾಣಿಸ್ತಿದೆ ಅದೇ ಫೋರ್ಟು, ಅಗೋಡಾ ಫೋರ್ಟು. ಭಯ ಅದ್ರಲ್ಲಿ ನೋಡಿದ್ರಲ್ಲ ಏನೇನ್ ಕಾಣಿಸ್ತಿದೆ? ದೇವ್ರನಿಗೆ ಏನು ಕಾಣ್ಲಿಲ್ಲ ಅಣ್ಣ, ಏನು ಕಾಣ್ಲಿಲ್ಲ. ಸುಮ್ಮನೆ ಏನಿಲ್ಲ, ಸುಮ್ಮನೆ ನಮ್ಮ ಕಾಲು ಅಲ್ಲಿದ್ದ ಹತ್ತಿ ಬಂದಿರೋದು ಅಷ್ಟೇ, ಏನಿಲ್ಲ. ಅವ್ರು ಹೇಳ್ತಾರೆ ಏನು ಕಾಣಿಸಿಲ್ಲ ಅಂತ. ನಮ್ಮ ಹುಡುಗ ಹೇಳ್ತಾನೆ, ಒಂದು ತೆಂಗಿನ ಮರ ಐತಲ್ಲ ಅದೊಂದು ದೊಡ್ಡದಾಗ ಕಾಣಿಸ್ತಾ ಇದೆ, ಎಳ್ನೀರು ಒಂದ್ ಸ್ವಲ್ಪ ನನಗೆ ಅಲ್ಲಿ ಯಾವ್ದೋ ಒಂದು ಬೋರ್ಡ್ ಕಾಣ್ತ, ಅದನ್ನ ಬಿಟ್ರೆ ಏನು ಕಾಣಲಿಲ್ಲ ಅಲ್ಲಿ. ಬೋರ್ಡ್ ನೋಡಿದ್ರಂತೆ ಪಾಪ. ಅದನ್ನ ಬಿಟ್ರೆ ನನಗೆ ಕಟ್ ಮಾಡಿ ಮಾತಾಡಿ, ಸಿಗ್ಬಿಡ್ಬೇಡಿ ಮಾತಾಡಿದ್ರೆ ಎಲ್ಲ ಕೈ ಮಾಡ್ತಾರೆ ಪಾಪ. ಜೈ ಕರ್ನಾಟಕ, ಜೈ ಡಿ ಬಾಸ್. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ, ಗುಣ. ಈ ಲೈಟ್ ಹೌಸ್ನ ಮೇನ್ ಯೂಸ್ ಏನಪ್ಪ ಅಂತಂದರೆ ಅರೇಬಿಯನ್ ಸಿ ಒಳಗೆ ಓಡಾಡೋ ಹಡಗುಗಳಿಗೆ ನೈಟ್ ಟೈಮು ಮತ್ತು ಮಂಜೆಲ್ಲ ಸುತ್ಕೊಂಡಿರೋ ಟೈಮಲ್ಲಿ ದಾರಿ ತೋರ್ಸೋಕ್ಕೋಸ್ಕರ ಯೂಸ್ ಮಾಡುತ್ತೆ ಈ ಲೈಟ್ ಹೌಸ್. ಆಯ್ತು, ಲೈಟ್ ಹೌಸ್ ಎಲ್ಲ ನೋಡಿದ್ದಲ್ಲ. ಈ ಪಕ್ಕದಲ್ಲೇ ಅಗೋಡಾ ಫೋರ್ಟ್ ಇದೆ, ನೋಡೋಣ ಅಲ್ಲಿಂದ ಏನು ವ್ಯೂ ಕಾಣಿಸುತ್ತೆ ಏನೋ, ಹೋಗಿ ನೋಡೋಣ. ಈಗ ನಾವು ಬಂದಿದ್ದೀವಿ ಗೋವಾದಲ್ಲಿರೋ ಅಗೋಡಾ ಫೋರ್ಟ್ಗೆ. ಇದನ್ನು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಕಟ್ಟಿರುವಂಥ ಕೋಟೆ ಇದು. ಡಚ್ಚರು ಮತ್ತು ಮರಾಠರು ದಾಳಿ ಮಾಡೋ ಸಮಯದಲ್ಲಿ ರಕ್ಷಣೆಗಾಗಿ ಕಟ್ಟಿರುವಂಥ ಕೋಟೆ ಇದು. ಬಂದು ಸಿಂಕೋರಿಯಂ ಬೀಚ್ ಹತ್ರ ಇದೆ. ಬನ್ನಿ ನೋಡೋಣ ಹೇಗಿದೆ. ಗೋವಾ ಅಗೋಡಾ ಫೋರ್ಟ್ ನೋಡ್ಕೊಂಡು ಕೆಳಗೆ ಬರ್ತಾ ಇದ್ದಂಗೆ ಇಲ್ಲಿ ಡಾಲ್ಫಿನ್ ಟ್ರಿಪ್ ಅಂತ ಇದೆ, 350 ಅಂತ ಪರ್ ಹೆಡ್. ಹೋಗ್ತಾ ಇದೀವಿ, ಬನ್ನಿ ಎಕ್ಸ್ಪೀರಿಯನ್ಸ್ ನಿಮ್ಗೂ ತೋರಿಸ್ತೀವಿ. ಈ ಬೋಟ್ಗಳೇ ಕ್ಯೂ ನಿಂತಿರ್ತವೆ, ಒಂದೊಂದು ಬೋಟ್ ಫಿಲ್ ಆಗ್ತಾ ಇದ್ದಂಗೆ ಆಚೆ ಕರ್ಕೊಂಡು ಹೋಗ್ತಾರೆ.
ಇದೇ ನಮ್ಮ ಬೋಟು. ಇದೆಲ್ಲ ಫಿಲ್ ಆದ್ಮೇಲೆ ಕರ್ಕೊಂಡು ಹೋಗ್ತಾರೆ. 45 ಮಿನಿಟ್ಸ್ ಜರ್ನಿ ಅಂತೆ. ನಮ್ಮ ಡ್ರೈವರ್ ಅಣ್ಣ ಇವರೇ ಅನ್ಸುತ್ತೆ. ಹೋಗ್ತಾ ಇದೀವಿ. ನಮ್ಮ ಹುಡುಗರು ಬರ್ತಾವ್ರೆ, ತಲೆ ಎಲ್ಲ ಬಚ್ಕೊಂಡ್ ಬರ್ತಾವ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬಾದನ ಮೇಲೆ ಹಚ್ತಾ ಇದ್ದಂಗೆ ನಮ್ಮ ಡ್ರೈವರ್ ಅಣ್ಣ ಮೂವ್ ಮಾಡ್ದ. 45 ನಿಮಿಷ ಅಂತೆ. ಸೇಫ್ಟಿ ಜಾಕೆಟ್ ಬೇರೆ ಕೊಟ್ಟವನೆ, ಬಿದ್ದೋದ್ರೆ ತೆಲ್ಲಿ ಅಂತ. ಬನ್ನಿ ನಿಮ್ಗೂ ತೋರಿಸ್ತೀವಿ. ಸ್ಟಾರ್ಟ್ ಆಯ್ತು ಜರ್ನಿ. ಶೇಕ್ ಹೊಡಿಸ್ತಾವನ ಅಣ್ಣ. ಅಲ್ಲಿಗೆ ಜಾಸ್ತಿ ಬರ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ಬೋಟೆ ಶೇಕ್ ಹೊಡಿತಾ ಇದೆ. ಅಯ್ಯೋ ಜಸ್ತಿ ಹೋಯ್ತು ಡಾಲ್ಫಿನ್ ಇಲ್ಲೇ. ಇಲ್ಲಿ ಯಸ್ ಕಾಣಿಸ್ತಾ. ವಾವ್, ಅವ ಇಲ್ಲಿ 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 ಯಸ್ ಇಲ್ಲಿ 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 ಅವ್ರು ಹೇಳ್ತಾವ್ರೆ ಈ ಏರಿಯಾ ಬಿಟ್ಟು ಆಚೆ ಎಷ್ಟು ದೊಡ್ಡ ವೇವ್ ಬಂದ್ರು ಭಯ ಬೀಳಲ್ಲ ಅಂತೆ. ಭಯ ಬೀಳ್ಬೇಕಂತ. ಈ ಜಾಗದಲ್ಲಿ ಅಲೆ ಬಂದ್ರೆ ಎತ್ತಿ ಪಲ್ಟಿನೇ ಹೊಡೆಸ್ ಬರುತ್ತಂತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾವನೆ, ಹೇಳ್ತಾವನೆ. ನೀರ್ ಜಾಸ್ತಿ ಇಡಕ್ರೆ ಪಲ್ಟಿ ಹೊಡೆಯಲ್ಲಂತೆ. ನೀರ್ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಪಲ್ಟಿ ಹೊಡಿತಂತೆ. ಇಲ್ಲಿ ಕಮ್ಮಿ ಅಂತೆ ನೀರು, ಅದಕ್ಕೆ ಅಂತೆ ಪಲ್ಟಿ ಹೊಡೆ ಚಾನ್ಸಸ್ ಜಾಸ್ತಿ ಅಂತೆ. ಅವ್ರು ಹೇಳ್ತಾವ್ರೆ ಅಕಸ್ಮಾತ್ ಬಿದ್ರೆ ಜಾಕೆಟ್ ಇರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಈ ಜೋಡಿಗೆ ಬಂದ್ರೆ ಪರವಾಗಿಲ್ಲ, ಬಂದಿಲ್ಲ ಅಂದ್ರೆ ಎಷ್ಟೋ ಜನ ಬೈಕೆ ಬಿದ್ದು ಸತ್ತೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾವ್ರೆ. ಜಾಸ್ತಿ ಅಲೆ ಬರೋ ಜಾಗ ಅಂತ ಇದು. ಅದಕ್ಕೆ ನಮ್ಮ ಡ್ರೈವರ್ ಅನ್ನು ಮೋಟರ್ ಆಫ್ ಮಾಡಿ ರನ್ ಮಾಡ್ತಾವನೆ. वहाँ पे कोई शूटिंग हुआ था दिन से आता है करके सर। सामने आगे रेडार घूम रही, देखो रेडार वो
नेवी का लाइट हाउस होता है सर, नेवी का लाइट हाउस। रात को मछली का बोट वाला सब वही सिग्नल पे चलाता है, उसको बोलता है लाइट हाउस। सामने नीचे पूरा रेड कलर जो दिख रहा है ना सर, गोवा का अगोड़ा सेंट्रल जेल है सर, अगोड़ा सेंट्रल जेल। काला पानी का जेल बोलता है ना सर, ये है सर काला पानी का जेल। अभी 15 साल हुआ सर, जेल हटा के म्यूजियम बनाया सर, म्यूजियम। ये जेल ना सर पूरा अंडरग्राउंड जेल है सर। यही जेल पे सर अजय देवगन का कयामत मूवी शूटिंग हुआ था सर, यहाँ पे कयामत मूवी। ಅವ್ರು ಹೇಳ್ತಾ ಇರೋದೇನಂತಂದ್ರೆ ಇಲ್ಲಿದೆ ಅಲ್ಲ, ಇದು ಗೋವಾದು ಸೆಂಟ್ರಲ್ ಜೈಲ್ ಅಂತೆ. 15 ವರ್ಷ ಹಿಂದೆ ಅದನ್ನ ಜೈಲ್ನ ತೆಗೆದು ಮ್ಯೂಸಿಯಂ ಮಾಡಿದಾರಂತೆ. ಅಲ್ಲಿ ಮೇಲೆ ಇದಲ್ಲ, ಮೇಲೆ ಅಗೋಡಾ ಫೋರ್ಟ್, ನಾವು ಅವಾಗ ಹೋಗಿದ್ವಲ್ಲ, ಅದು ಆ ಸೈಡ್ ಇರೋದು ಅದು ಲೈಟ್ ಹೌಸ್ ತೋರಿಸಿದ್ನಲ್ಲ ಅವಾಗಲೇ, ಅದು ಲೈಟ್ ಹೌಸ್, ಇದು ಅಗೋಡಾ ಫೋರ್ಟ್, ಇದು ಗೋವಾ ಸೆಂಟ್ರಲ್ ಜೈಲ್ ಅಂತೆ. 15 ವರ್ಷದಿಂದ ಅದಿಲ್ಲ, ಅದು ಇವಾಗ ಮ್ಯೂಸಿಯಂ ಆಗಿದೆ. मिलेनियम पैलेस, तो ओनर का नाम है सर जेडी कासर, ओनर मुंबई में रहता है सर इसका ओनर। ये बंगला ना सर पूरा 500 एकड़ बंगला है, पूरा 80 करोड़ का बंगला है सर, 80 करोड़ का। यही बंगला में कोई शूटिंग हुआ था, अमिताभ बच्चन का 80 crore ಬಂಗ್ಲಾ ಅಂತ ಇದು. और अमिताभ बच्चन का भूतात्मा यहाँ पे शूटिंग हुआ था। ಅಮಿತಾಬ್ ಬಚ್ಚನ್ದು ಭೂತಾತ್ಮನ ಯಾವ್ದೋ ಮೂವಿ ಇಲ್ಲೇ ಅಂತ ಶೂಟಿಂಗ್ ಮಾಡಿರೋದು. ಅದ್ರ ಓನರ್ ಬಂದು ಮುಂಬೈಗಂತ ಇರೋದು. ಎಲ್ರು ಫುಲ್ ಇಂಟ್ರೆಸ್ಟ್ ಆಗಿ ನೋಡ್ತಾವ್ರೆ, ಕಾಣಿಸುತ್ತೆ ಕಾಣಿಸುತ್ತೆ ಅಂತ. ಪಾಪ ಮೀನುಗಾರೆಲ್ಲ ಬಂದು ಗಾಳ ಹಾಕವ್ರೆ, ಏನು ಅನ್ಸುತ್ತಾರೆ ಅಂತ.
ಮುಗೀತು ನಮ್ಮ ರೈಡು. ಪಾರ್ಕ್ ಮಾಡ್ತಾ ಅವನೇ ಇಲ್ಲಿ ಯಾರೋ ಮೀನು ಹಿಡಿತಾವನೆ ಬಾಬು. ಅಯ್ಯೋ ಹೇಳಿದ್ನು ಏನಿಲ್ಲ ಅದ್ರಾಗ ಪಾಪ. ಆಯ್ತು ನಮ್ಮ ರೈಡ್ ಎಲ್ಲ ಅಣ್ಣ ತಳ್ಕೊಂಡು ಹೋಗ್ತಾವ್ರೆ. ಪರವಾಗಿಲ್ಲ, ವರ್ತ್ ಅನಿಸ್ತು. 350 ರೂಪಾಯಿ ಡಾಲ್ಫಿನ್ ಟ್ರಿಪ್ ವರ್ತ್ ಅನಿಸ್ತು. ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ದ. ಇಷ್ಟೊತ್ತು ನಮ್ಮ ಬೋಟ್ ಓಡಿಸಿದ ಅಣ್ಣ ಬಿಜಾಪುರ ಅಂತ ಕನ್ನಡದಾನೆ, ಇವಾಗ ಮಾತಾಡ್ತಾವನೆ ಕನ್ನಡದಾಗೆ. ಪರವಾಗಿಲ್ಲ, ವರ್ತ್ ಅನಿಸ್ತು. 350 ರೂಪಾಯಿಗೆ 45 ನಿಮಿಷ. ನೀವು ಬಂದ್ರೆ ಹೋಗ್ಬೋದು. ಇಲ್ಲಿ ಅಗೋಡ ಫೋರ್ಟಿಂದ ಕೆಳಗೆ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲೇ ಇದೆ ಡಾಲ್ಫಿನ್ ಟ್ರಿಪ್. ರೂಮ್ ಹತ್ರ ಬಂದಿದ ತಕ್ಷಣ ನಮ್ಮ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟು ಮಲ್ಕೊಂಡು ಅವ್ರು ರೆಸ್ಟ್ ಮಾಡ್ತೀನಿ ಅಂತ. ನಾನು ಮಾತ್ರ ಬಂದೆ ಕಲ್ಲಂಗುಡ್ ಬೀಚ್ ನೋಡೋಕ್ಕೆ. ಬೀಚಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಒಳ್ಳೆ ಊಟ ಮಾಡ್ತೀವಿ. ಊಟ ಮಾಡ್ಕೊಂಡು ಈಗ ಕಲ್ಲಂಗುಟ್ಟು ಬೀಚ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕಲ್ಲಂಗುಟ್ಟು ಅಲ್ಲಿಂದ ಹೋಗಿ ಬಾಗ ಬೀಚ್ ಕೂಡ ತೋರಿಸ್ತೀವಿ. ಎಂಟು ಮುಕ್ಕಲಾದ್ರೂ ನೋಡಿ ಎಷ್ಟು ಜನ ಅವರೇ ಬೀಚಲ್ಲಿ, ಕಲ್ಲಂಗುಟ್ಟು ಬೀಚಲ್ಲಿ. ಎಲ್ಲ ಫುಲ್ ಚಿಲ್ ಮಾಡ್ತಾರ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂಚ್ ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣಿರ್ ಮುಂದೆ ಆಡ್ತಾರಲ್ಲ ಡಂಕಣಕ ನಕ್ಕಣಕ ಡಂಕಣಕ ನಕ್ಕಣಕ ಡಬ್ಬ ಕೂತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡ್ತಾರಲ್ಲ, ಗೊತ್ತಾಯ್ತಾ? ಯಕ್ಷಗಾನ. ದಿಗ್ದಿತ್ತೋಂ ದಿಗ್ದಿತ್ತೋಂ. ನಮ್ ಕೇಬಿ ಅಂತ ಫುಲ್ ಡ್ಯಾನ್ಸ್ ಮಾಡ್ಬಿಟ್ಟ ಹಾಕ್ಬೇಡ. ಅಯ್ಯೋ ಒಳ್ಳೆ ಕೇಬಿ.
ಇಲ್ಲಿಗೆ ಕಲ್ಲಂಗುಡ್ ಬೀಚ್ ಎಂಡ್ ಆಗುತ್ತೆ. ಹಂಗೆ ಟರ್ನ್ ಆದ್ರೆ ಮುಂದೆ ಅಲ್ಲಿ ದೂರ ಲೈಟಿಂಗ್ಸ್ ಎಲ್ಲ ಏನ್ ಕಾಣಿಸ್ತೈತೋ ಅದೇ ಬಾಗ ಬೀಚು. ಬನ್ನಿ ಬಾಗ ಬೀಚ್ ತೋರಿಸ್ತೀನಿ ನಿಮ್ಗೆ. ಅದು ಕಲ್ಲಂಗುಟ್ಟಿಂದ ಈ ರೂಟಲ್ಲಿ ನಡ್ಕೊಂಡು ಬಂದ್ರೆ ಇಲ್ಲಿ ಏನ್ ಕಾಣಿಸ್ತಿದೆ ಇದೇ ಬಾಗ ಬೀಚ್. ಏನ್ ಮಾಡ್ತಿದ್ದೆ ಡಾಗಿ? ಫ್ರೆಂಡ್ಸ್ ಯಾರಿಲ್ಲ ಪಾಪ, ಒಂದು 20 GB. ಭಾಗದಲ್ಲಿ ಇದ್ದಾರೆ ತುಂಬಾ ಜನ. ಬಟ್ ಏನಪ್ಪಾ ಅಂತಂದ್ರೆ ಕಲ್ಲಂಗುಟ್ಟು ಕಂಪೇರ್ ಮಾಡಿದ್ರೆ ಭಾಗದಲ್ಲೆಲ್ಲ ಪ್ರೈಸ್ ಎಲ್ಲ ಜಾಸ್ತಿ. ಏನೇ ಪರ್ಚೇಸ್ ಮಾಡ್ಬೇಕಂದ್ರು ಏನೇ ಇದ್ರು ಕಲ್ಲಂಗುಟ್ಟು ಕಂಪೇರ್ ಮಾಡಿದ್ರೆ ಪ್ರೈಸ್ ಜಾಸ್ತಿ. ಭಾಗ ಮೀಡಿಯಂ ರೇಂಜ್ ಎಂಜಾಯ್ ಮಾಡ್ಬೇಕಂದ್ರೆ ಎಲ್ಲ ಕಲ್ಲಂಗುಟ್ಟು ಬರ್ತಾರೆ. ಇನ್ನು ಚೆನ್ನಾಗಿ ಜೋಬ್ ತುಂಬಾ ದುಡ್ಡಿದೆ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಭಾಗ ಬೀಚಿಗೆ ಬರ್ಬೋದು. ಯಾಕಂದ್ರೆ ಇಲ್ಲೆಲ್ಲ ಕಾಸ್ಟ್ ಜಾಸ್ತಿ.